ಸೊ ನಾಳೆ ವಿಮಾನ ನಿಲ್ದಾಣ ಉದ್ಘಾಟನೆ ಆಗಲಿದೆ. ಸೊ ಹಾಗಿದ್ದಾಗ ಏನೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ, ವಿಮಾನ ನಿಲ್ದಾಣ ಹೇಗಿದೆ, ಇದರ ಬಗ್ಗೆಯೂ ಕೂಡ ನನ್ನ ಸಹೋದ್ಯೋಗಿ ಸ್ಥಳದಿಂದಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ನಿಮಗೆ ಎಲ್ಲಾ ಮಾಹಿತಿಗಳನ್ನ ಅಯೋಧ್ಯೆಯಿಂದ ಕೊಡ್ತಾನೆ ಬರ್ತಾ ಇದೆ. ಸೊ ರಾಮ ಮಂದಿರದಿಂದ ಇದು 15 ಕಿಲೋಮೀಟರ್ ದೂರದಲ್ಲಿದೆ ವಿಮಾನ ನಿಲ್ದಾಣ. ನಾಳೆಯಿಂದ 2 ವಿಮಾನಗಳ ಹಾರಾಟ ನಡೆಯಲಿದೆ. ಜನವರಿ 6ರಿಂದ ಮತ್ತಷ್ಟು ವಿಮಾನಗಳ ಹಾರಾಟ ಆಗುತ್ತೆ. 6,500 ಚದರ ಮೀಟರ್ ವ್ಯಾಪ್ತಿಯಲ್ಲಿ ವಿಮಾನ ನಿಲ್ದಾಣ ಇದೆ. ಸೊ ವಾರ್ಷಿಕ 10 ಲಕ್ಷ ಪ್ರಯಾಣಿಕರ ಸಾಮರ್ಥ್ಯ ಇದಕ್ಕಿದೆ. ಉದ್ಯೋಗಿ ಶಬೀರ್ ನಿಡಗುಂದಿ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಯಾವ ರೀತಿಯಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವದ ಸಂಭ್ರಮ ಕಳೆಗಟ್ಟಿದೆ, ಜನ ಹೇಗೆ ಸಿದ್ಧರಾಗಿದ್ದಾರೆ, ತಯಾರಿ ಹೇಗೆ ನಡೆದಿದೆ? ಶಬೀರ್. ಅರುಣ್, ಒಂದು ದೊಡ್ಡ ಅದ್ದೂರಿ ಕಾರ್ಯಕ್ರಮಕ್ಕೆ ಏನೆಲ್ಲ ತಯಾರಿಗಳು ಬೇಕು ಆ ರೀತಿಯಾದಂಥ ತಯಾರಿಗಳು ನಡೀತಾ ಇದ್ದಾವೆ. ಇಡೀ ಅಯೋಧ್ಯೆ ಮಧುವಣ ಗಿತ್ತಿಯಂತೆ ತಯಾರಾಗ್ತಾ ಇರುವಂತದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅಯೋಧ್ಯೆಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಬಂದು ಈಗಷ್ಟೇ ಎಲ್ಲ ಮೇಲ್ವಿಚಾರಣೆಯನ್ನು ಕೂಡ ಮಾಡಿಕೊಂಡು ಹೋಗಿರುವಂತದ್ದು. ಎಲ್ಲೆಲ್ಲಿ ಏನೇನು ಮಾಡ್ಲಾಗ್ತಾ ಇದೆ, ಭದ್ರತೆ ಹೇಗಿದೆ, ಮತ್ತೆ ಎಲ್ಲ ಚಟುವಟಿಕೆಗಳು ಕೂಡ ಪೂರ್ಣಗೊಂಡಿದ್ದಾವ, ಕೆಲಸಗಳು ಅಂತಿಮ ಆಗಿದಾವ ಅನ್ನುವಂಥದ್ದನ್ನು ಕೂಡ ಅವರು ನೋಡ್ಕೊಂಡು ಹೋಗಿದ್ದಾರೆ. ಸಾಕಷ್ಟು ನಿರೀಕ್ಷೆಗಳು ಈಗ ಅಯೋಧ್ಯೆ ಹುಟ್ಟು ಹಾಕಿರುವಂತದ್ದು. ನಾಳೆ ಪ್ರಧಾನಮಂತ್ರಿಗಳು ಬಂದು ಹೋದ ಬಳಿಕ ಅಯೋಧ್ಯೆಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಏರ್ ಕನೆಕ್ಟಿವಿಟಿ ಕೂಡ ಲಭ್ಯ ಆಗುತ್ತೆ. ಮತ್ತೊಂದು ಕಡೆ ರೈಲ್ ಕನೆಕ್ಟಿವಿಟಿ ಕೂಡ ಸಿಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಸಾರಿಗೆ ಸಂಪರ್ಕ ಅಂದ್ರೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಕೂಡ ಹೆಚ್ಚು ಮಾಡಿರುವಂತದ್ದು. ಯಾಕೆಂದ್ರೆ ಅಯೋಧ್ಯೆ ಧಾರ್ಮಿಕದರ ಜೊತೆಗೆ ಪ್ರವಾಸಿ ತಾಣವಾಗಿ ಕೂಡ ಬದಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ಜನರು ಅಯೋಧ್ಯೆಗೆ ಭೇಟಿ ನೀಡುವಂತಹ ನಿರೀಕ್ಷೆಗಳಿರುವಂತದ್ದು. ಹೀಗಾಗಿ ಎಲ್ಲ ರೀತಿಯಾದಂತಹ ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನ ಹೆಚ್ಚು ಮಾಡುವಂತ ಕೆಲಸವನ್ನ ಒಂದು ಕಡೆ ಮಾಡಲಾಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಜನವರಿ 22ನೇ ತಾರೀಕು ಗರ್ಭಗುಡಿಯ ಉದ್ಘಾಟನೆ ಏನಾಗ್ತಿದೆ ಅದಕ್ಕೂ ಕೂಡ ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಈಗ ಆಲ್ರೆಡಿ ಅಂತಿಮ ಹಂತದ ಕೆಲಸಗಳು ಕೂಡ ನಡೀತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅಯೋಧ್ಯೆ ಒಂದು ರೀತಿಯಾಗಿ ಪ್ರತಿಯೊಬ್ಬರ ಕಣಕಣದಲ್ಲೂ ಕೂಡ ಉಳಿದಿರುವಂಥದ್ದು. ಅದು ಯಾವುದು ಅಂತಂದ್ರೆ ಅಯೋಧ್ಯೆಯ ರಾಮ ಜನ್ಮಭೂಮಿ. ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಟಚ್ ಇರುತ್ತೆ. ಕಾರಣ ನಮ್ಮ ಊರುಗಳಲ್ಲಿ ಹನುಮನ ದೇವಾಲಯ, ರಾಮನ ದೇವಾಲಯ, ರಾಮನವಮಿಗೆ ಕೋಸಂಬರಿ ತಿಂತೀವಿ. ಸೊ ಪ್ರತಿಯೊಂದು ಮನೆಗೂ ಕೂಡ, ಪ್ರತಿಯೊಬ್ಬ ಹಿಂದೂವರ ಮನೆಗೂ ಕೂಡ ರಾಮನ ನಂಟಿದೆ. ಅನೇಕ ಮುಸ್ಲಿಮರು ಕೂಡ, ನಾನು ನೋಡ್ತಾ ಇದ್ದೆ ಒಂದಿಷ್ಟು ಸ್ಟೋರಿಗಳನ್ನು. ಮುಂಬೈಯಿಂದ ಪಾದಯಾತ್ರೆಯ ಮೂಲಕ ಒಬ್ಬ ಮುಸ್ಲಿಂ ಯುವತಿ ಹೋಗ್ತಾ ಇದ್ದಾರೆ ರಾಮ ಮಂದಿರದ ಉದ್ಘಾಟನೆ ಸಂದರ್ಭಕ್ಕೆ. ಅತ್ಯಂತ ಖುಷಿಯಿಂದ ಹೋಗ್ತಾ ಇದ್ದಾರೆ. ಸೊ ಇಡೀ ದೇಶ ಒಂದು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ. ಕಾರಣ ಇದು ಇಡೀ ದೇಶಕ್ಕೆ ಬೇಕಾಗಿರೋದು, ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಕಾರಣ ರಾಮ ಕೇವಲ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಇಡೀ ದೇಶಕ್ಕೆ, ಭರತಖಂಡಕ್ಕೆ. ಹಾಗಾಗಿ ರಾಮನ ಈ ರಾಮ ಮಂದಿರ ಎಲ್ಲರೂ ಕೂಡ ಅಷ್ಟೇ ಭವ್ಯವಾಗಿ ಸ್ವಾಗತಿಸಬೇಕು, ಅಷ್ಟೇ ರೀತಿಯಲ್ಲೇ ಅದನ್ನು ಉದ್ಘಾಟನೆಯನ್ನು ಸಂಭ್ರಮಿಸಬೇಕು.